ಫ್ರೆಂಡ್ಸ್, ನಾನು ಮೋಟಿವೇಶ್ನಲ್ ಸ್ಟೋರೀಸ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಹಾಗೆ ಈ ಕಥೆನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. 1881ರಲ್ಲಿ ಒಬ್ಬ ಪ್ರಾಧ್ಯಾಪಕರು ತನ್ನ ವಿದ್ಯಾರ್ಥಿಯೇ ಒಂದು ಕ್ವಶನ್ ಕೇಳ್ತಾರೆ. ಮಕ್ಕಳೇ, ವಿಶ್ವದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದವನು ದೇವರೇ ಅಲ್ಲವೇ? ಆಗ ಒಬ್ಬ ವಿದ್ಯಾರ್ಥಿ, ಹೌದು ಗುರುಗಳೇ. ಹಾಗಾದರೆ ದೇವರು ಕೆಟ್ಟದ್ದನ್ನು ಸಹ ಸೃಷ್ಟಿ ಮಾಡಿದ್ದಾನೆ ಅಂತ ಆಯಿತು. ಗುರುಗಳ ಮಾತು ಕೇಳಿ ವಿದ್ಯಾರ್ಥಿ ಮೌನವಾಗ್ತಾನೆ. ಗುರುಗಳೇ, ನಾನೊಂದು ಪ್ರಶ್ನೆಯನ್ನು ಕೇಳಬಹುದೇ? ಹಾಂ, ಕೇಳು ಮಗು. ಶೀತ ಅಸ್ತಿತ್ವದಲ್ಲಿದೆಯೇ? ಹೌದು. ನೀನು ಚಳಿಯನ್ನು ಅನುಭವಿಸುವುದಿಲ್ಲವೇ? ಕ್ಷಮಿಸಿ, ಇದು ತಪ್ಪು. ಶೀತವು ಶಾಖದ ಸಂಪೂರ್ಣ ಅನುಪಸ್ಥಿತಿಯಾಗಿದೆ. ಶೀತವಿಲ್ಲ, ಅದು ಶಾಖದ ಅನುಪಸ್ಥಿತಿ ಮಾತ್ರ. ಹಾಗೆ ಇನ್ನೊಂದು ಪ್ರಶ್ನೆ, ಕತ್ತಲೆ ಅಸ್ತಿತ್ವದಲ್ಲಿದೆಯೇ? ಹೌದು. ನೀವು ಮತ್ತೆ ತಪ್ಪು ಉತ್ತರ ಕೊಟ್ಟಿರಿ ಸರ್. ಕತ್ತಲೆಯಂತಹ ಯಾವುದೂ ವಸ್ತು ಇಲ್ಲ. ಇದು ವಾಸ್ತವವಾಗಿ ಬೆಳಕಿನ ಅನುಪಸ್ಥಿತಿಯಾಗಿದೆ. ನಾವು ಯಾವಾಗಲೂ ಶಾಖ ಮತ್ತು ಬೆಳಕನ್ನು ವಿಜ್ಞಾನದ ವಿಷಯವಾಗಿ ಅಧ್ಯಯನ ಮಾಡುತ್ತೇವೆ, ಆದರೆ ಶೀತ ಮತ್ತು ಕತ್ತಲೆಯನ್ನಲ್ಲ. ಅಂತೆಯೇ ದುಷ್ಟತನ ಅಥವಾ ಕೆಟ್ಟದ್ದು ಅಸ್ತಿತ್ವದಲ್ಲಿಲ್ಲ. ವಾಸ್ತವವಾಗಿ ಇದು ದೇವರಲ್ಲಿ ಪ್ರೀತಿ, ನಂಬಿಕೆಯ ಅನುಪಸ್ಥಿತಿಯಾಗಿದೆ. ಹುಡುಗನ ಉತ್ತರ ಕೇಳಿ ಗುರುಗಳು ಮೂಕರಾದರು. ಹುಡುಗನ ಮುಖವನ್ನೇ ನೋಡುತ್ತಾ ಮುಗುಳ್ನಕ್ಕರು. ಆ ವಿದ್ಯಾರ್ಥಿ ಬೇರಾರೂ ಅಲ್ಲ, ಅವರೇ ಸ್ವಾಮಿ ವಿವೇಕಾನಂದರವರು.